ಸಜ ನಮ್ಮ ಕರ್ನಾಟಕದಲ್ಲಿ ಸಚಿವ ಸಂಪುಟದಿಂದ ರಾಜಣ್ಣವ್ರನ್ನ ಕೈ ಬಿಟ್ಟಿರೋದು ತುಮಕೂರು ಜಿಲ್ಲೆಯಾದ್ಯಂತ ಜನಗಳಿಗೆ ತುಂಬ ನೋವುಂಟು ಮಾಡಿದೆ. ನಮ್ಮ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕಕ್ಕೆ ಹೆಂಗೆ ಅಹಿಂದ ಲೀಡ್ರು, ನಮ್ಮ ರಾಜಣ್ಣವರು ತುಮಕೂರು ಜಿಲ್ಲೆಗೆ ಅದೇ ಥರ ಅಹಿಂದ ಲೀಡ್ರು. ಎಲ್ಲ ಸಮುದಾಯಗಳನ್ನ ಒಗ್ಗಟ್ಟಾಗಿ, ಸಣ್ಣ ಪುಟ್ಟ ಸಮುದಾಯಗಳನ್ನೆಲ್ಲ ಒಗ್ಗಟ್ಟಾಗಿ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ದಲಿತರನ್ನು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ತಗೊಂಡೋಗ್ತಾರೆ. ಅಂಥ ಲೀಡ್ರ್ ನೀವು ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ನಮ್ಮ ತುಮಕೂರು ಜಿಲ್ಲೆಯಾದ್ಯಂತ ಜನಗಳಿಗೆ ತುಂಬ ನೋವುಂಟು ಮಾಡಿದೆ, ದೊಡ್ಡ ಆಘಾತವಾಗಿದೆ. ಇವತ್ತು ನಮ್ಮ ತುಮಕೂರು ಜಿಲ್ಲೆನಾದ್ಯಂತ ನಮ್ಮ ರಾಜಣ್ಣವ್ರ ಶಕ್ತಿ ಏನು ಅಂತ ಮುಂದಿನ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಈ ದಿನ ನಮಗೆ ವಿಧಾನಸಭೆಯಲ್ಲಿ 7ರಿಂದ 8 ಸೀಟ್ ಕಾಂಗ್ರೆಸ್ ಬರಬೇಕು ಅಂದರೆ ಅದರಲ್ಲಿ ನಮ್ಮ ತುಮಕೂರಲ್ಲಿ ರಾಜಣ್ಣವ್ರ ಶಕ್ತಿ ಅಪಾರವಾಗಿದೆ. ಇವತ್ತು ನಮ್ಮ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ಆಘಾತವಾಗೋದಂತೂ ಖಚಿತವಾಗಿದೆ. ಏನಾದರೂ ಮಾಡಿ ನಮ್ಮ ರಾಜಣ್ಣವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಮರಳಿ ಪಡ್ಕೋಬೇಕು ಅಂತ ನಾವು ಸಿದ್ದರಾಮಯ್ಯನಿಗೂ ನಮ್ಮ ಜನಗಳ ಪರವಾಗಿ, ನಮ್ಮ ಮಧುಗಿರಿ ತಾಲೂಕಿನ ಜನಗಳ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸಚಿವ ರಾಜಣ್ಣವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತಗೋಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತೀವಿ. ಈ ವಿಚಾರವಾಗಿ ತುಮಕೂರಿಗೆ ನಾವೆಲ್ಲ ಸ್ಟ್ರೈಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿಗಳಿಂದ ಜನಗಳೆಲ್ಲ ತುಮಕೂರಿಗೆ ಸ್ಟ್ರೈಕ್ಗೆ ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲಾಗಲಿಲ್ಲ ಅಂದರೆ ನಾವು ಬೆಂಗಳೂರುವರೆಗೂ ಹೋಗೋದಕ್ಕೂ ನಾವೆಲ್ಲ ಸಿದ್ಧವಾಗಿದ್ದೀವಿ. ಇವತ್ತು ಏನು ಮೋಡ ಕವಿದ ವಾತಾವರಣವಿದ್ದು ಬೆಳಗ್ಗೆಯಿಂದ ಚುಟ್ಟು ಮಳೆ ಆಗ್ತಾ ಇದೆ. ಈ ಮಳೆನ ಲೆಕ್ಕಿಸದೆ ಸಾವಿರಾರು ಜನಗಳಲ್ಲಿ 100 ಬಸ್ಸುಗಳಲ್ಲಿ ಜನಗಳು ತುಮಕೂರಿಗೆ ಹೋಗ್ತಾ ಇದ್ದಾರೆ. ಇವತ್ತು ನಾವೇನಾದರೂ ಮಾಡಿ ನಮ್ಮ ಸಿದ್ದರಾಮಯ್ಯವ್ರ ಹತ್ರ ಆಗ್ರಹ ಮಾಡೋದೇನು ಅಂದರೆ ಮರಳಿ ನಮ್ಮ ರಾಜಣ್ಣವ್ರನ್ನ ಸಚಿವ ಸಂಪುಟಕ್ಕೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಜನಗಳ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ.